ಮಣ್ಣಲ್ಲಿ ಮಣ್ಣಾದವನಿಗೂ ಕೂಡ ಶಾಂತಿ ಸಿಗದಂತಾಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ವರ್ಷದ ಹಿಂದೆ ಅಪಘಾತದಲ್ಲಿ ಮೃತಪಟ್ಟ ಸಾಫ್ಟ್ವೇರ್ ಎಂಜಿನಿಯರ್ ಯುವಕನ ಸಮಾಧಿಯನ್ನ ದುಷ್ಕರ್ಮಿಗಳು ರಾತ್ರೋರಾತ್ರಿ ಧ್ವಂಸ ಮಾಡಿದ್ದಾರೆ. ಮಗನ ನೆನಪು ಉಳಿಸಿಕೊಳ್ಳೋದಕ್ಕೆ ಅನ್ನ ನೀರು ಬಿಟ್ಟು ಸಮಾಧಿಯ ಬಳಿ ದಿನಾ ಕಳೀತಾ ಇದ್ದಂತಹ ತಾಯಿಯ ಕಣ್ಣೆದುರೆ ಆ ಸಮಾಧಿ ನೆಲಸಮ ಆಗೋಗಿದೆ. ದುಃಖಕ್ಕೆ ಒಳಗಾದಂತಹ ತಾಯಿ ಸಮಾಧಿಯ ಮೇಲೆ ಕುಸಿದು ಬಿದ್ದು ರೋದಿಸ್ತಾ ಇದ್ದಾರೆ. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿರಬಹುದು ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗಿದೆ. ದೂರು ನೀಡಿದ್ರು ಕೂಡ ಚಿಂತಾಮಣಿ ಪೊಲೀಸರು ಸೂಕ್ತ ರೀತಿಯ ಸ್ಪಂದನೆಯನ್ನ ಕೊಡ್ತಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ. ಮಳೆ ಚಳಿಯನ್ನು ಲೆಕ್ಕಿಸದೆ ಮಗನ ಸಮಾಧಿಯ ಮೇಲೆ ಮಲಗಿ ಮಗನಿಗಾಗಿ ರೋದಿಸ್ತಾ ಇದ್ದಾರೆ ಈ ತಾಯಿ. ದೀಪ ಸ್ವಲ್ಪ ಇದೇನಾಗುತ್ತೆ ಅಣತೆ ಅದನ್ನು ಸಹ ನೋಡಿ ಮುಟ್ದಾಕಿದ್ದಾರೋ. ನಾನು ಅರ್ಶನ ಕಲಸಿ ಸೋಮವಾರ ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ. ಮಂಗಳವಾರ ಬೆಳಗ್ಗೆ ಹೊಡೆದಾಕ್ತಾರೆ. ಏನ್ ಸ್ವಾಮಿ ಇದು? ಇದೇನೋ ಪ್ರಪಂಚದ ರೀತಿ? ಇದೇನ ಮನುಷ್ಯತ್ವ? ಮೃಗಗಳು ಈ ಥರ ಮಾಡಲ್ವೇ? ದಯವಿಟ್ಟು ನನ್ನ ನೋವನ್ನು ಅರ್ಥ ಮಾಡು. ಅದ ಮೇಲೆ ಇಟ್ಕೊಂಡು ಸಾಕೊಂಡೆ ನನ್ನ ಮಗನ್. ನಾನು ಅವ್ರು ಹೋದ್ಮೇಲೆ ಅವ್ನ ಮನಸ್ಸಿಗೆ ಶಾಂತಿ ಇಲ್ದಿರ ಆಗೋಯ್ತೆ, ನೆಮ್ಮದಿ ಇಲ್ದಿರ ಆಗೋಯ್ತಲ್ಲಪ್ಪ. ಅಯ್ಯೋ ಕಂದ, ನಾನು ನಿನಗೆ ಏನು ದ್ರೋಹ ಮಾಡಿದ್ನಪ್ಪ? ನನ್ನನ್ನು ಯಾಕಪ್ಪ ಈ ಥರ ಹಿಂಸೆ ಕೊಡ್ತಾರೆ ಇವರು? ಭಗವಂತ ನೀನ ನೋಡ್ಕೊಳಪ್ಪ. ಅಯ್ಯೋ ಕಂದ, ಚಿನ್ನು ಎದ್ದಳು. ದಿನ ಬಂದು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಇರ್ತಾ ಇತ್ತು. ನನ್ನ ನೆಮ್ಮದಿನೇ ತೆಗೆದಾಕ್ಬಿಟ್ರು. ನಾನು ಯಾರಿಗೆ ಹೇಳ್ಕೊಳ್ಳಿ ಸ್ವಾಮಿ? ನಾನು ಯಾರಿಗೆ ಹೇಳ್ಕೊಳ್ಳಿ? ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ. ನನ್ನ ಮಗನ ಸಮಾಧಿ ಉಳಿಸ್ಕೊಡಿ. ನನಗೆ ಇಲ್ಲಿದ್ರೇ ನೆಮ್ಮದಿ. ಇಲ್ಲ ಅಂದ್ರೆ ನನ್ನನ್ನು ಇಲ್ಲ ಅವನ ಜೊತೆಗೆ ನನ್ನನ್ನು ನನಗಿಷ್ಟ ಇಲ್ಲ ಬದುಕೋದು. ದಯವಿಟ್ಟು ನನಗಿದನ್ನ ಮಾತ್ರ ಉಳಿಸ್ಕೊಡಿ. ದೀಪ ಸ್ವಲ್ಪ ಇದೇನಾಗುತ್ತೆ ಅಣತೆ ಅದನ್ನು ಸಹ ನೋಡಿ ಮುಟ್ದಾಕಿದ್ದಾರೋ. ನಾನು ಅರ್ಶನ ಕಲಸಿ ಸೋಮವಾರ